ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಇವತ್ತು ಬಂದು ಭಾನುವಾರ, ಸಂಡೇ. ಸೊ ಬೇಗನೆ ಎದ್ದೆ, 3 ಗಂಟೆಗೆ ಎದ್ದು ವ್ಲಾಗ್ ಎಡಿಟ್ ಮಾಡಿ ಮತ್ತೆ ಮಲ್ಕೊಂಡೆ 5 ಗಂಟೆಗೆ. 5 ಗಂಟೆಗೆ ಮಲ್ಕೊಂಡೆ. ನಮ್ಮಮ್ಮ 7 ಗಂಟೆಗೆ ಬಂದ್ಬಿಟ್ಟು, ಶ್ವೇತಾ ಕಾಫಿ ಕುಡಿತೀಯಾ ಅಂದರು. ನಾನು ಹ್ಞೂ ಅಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಮತ್ತೆ ಮಲ್ಕೊಂಡೆ. ಆದರೆ ನಿದ್ದೆನೇ ಬರಲಿಲ್ಲ. ಈಗ 7:15. ಸೊ ಎದ್ದು ಬಂದೆ, ಮತ್ತೇನು ಮಲ್ಕೊಳ್ಳೋದು ಅಂತ. ಅಟ್ಲೀಸ್ಟ್ ಹೊರಗಡೆ ಹೋಗಿ ವ್ಲಾಗ್ನ ಅಪ್ಲೋಡ್ ಆದರೂ ಮಾಡಿಬಿಟ್ಟು ಬರೋಣ. ಆಮೇಲೆ ತುಂಬ ಕೆಲಸಗಳಿದೆ ಮಾಡೋ ಅಂಥದ್ದು. ಅದಕ್ಕೇ ವ್ಲಾಗ್ನ ಅಪ್ಲೋಡ್ ಮಾಡಿಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಬಂದೆ. ಆಮೇಲೆ ನಮ್ಮಪ್ಪ ಹೇಳೋ ಅಷ್ಟೊತ್ತಿಗೆ ಬರಬೇಕು. ನಮ್ಮಪ್ಪ ಟೀ ಕಾಫಿ ಕುಡಿತಾರಲ್ಲ, ಆ ಟೈಮಲ್ಲೇ ನಾನು ವ್ಲಾಗ್ ಅಪ್ಡೇಟ್ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಎಲ್ಲ ಮಿಸ್ ಆಗಿ ಹೋಗ್ಬಿಡುತ್ತೆ. ಸೊ ನಮ್ಮಪ್ಪ ಎದ್ದೋಳೋ ಅಷ್ಟೊತ್ತಿಗೆ ನಾನು ಒಂದು ರೌಂಡಿಂಗ್ ಹೊರಗೆ ಹೋಗಿ ಬಂದ್ಬಿಡ್ತೀನಿ. ಸೊ ಬನ್ನಿ ಹೋಗಿ ಬಂದ್ಬಿಡೋಣ. ಗೈಸ್, ಹೊರಗಡೆ ಬಂದೆ. ಹಾಗೆ ವಾಕಿಂಗ್ ಮಾಡ್ದಂಗೂ ಆಗತ್ತೆ, ವ್ಲಾಗ್ ಅಪ್ಡೇಟ್ ಮಾಡ್ದಂಗೂ ಆಗತ್ತೆ. ನಿನ್ನೆ ವ್ಲಾಗ್ ಅಪ್ಡೇಟ್ ಮಾಡುವಾಗ 2 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ಗೊತ್ತೇ ಆಗಲ್ಲ. ಲಾಂಗ್ ಡಿಸ್ಟೆನ್ಸ್ ಎಲ್ಲ ಮಾಡೋದಿಲ್ಲ. ಜಸ್ಟ್ ಹಿಂಗಿಂಗೆ ಒಳ್ಳೆ ಬೆಕ್ಕು ಓಡಾಡುತ್ತಲ್ಲ, ಆ ರೀತಿ ಓಡಾಡ್ತಾ ಇರ್ತೀನಿ. ಬಿಕಾಸ್ ನೆಟ್ವರ್ಕ್ ಇರೋದು ಜಸ್ಟ್ ಒಂದು ಸರ್ಟನ್ ಪಾಯಿಂಟಲ್ಲಿ. ಸೊ ಅಲ್ಲಿಂದ ಅಲ್ಲಿ ತನಕ ಅಷ್ಟೇ. ಮತ್ತು ಮೇಲೋದ್ರೂ ನೆಟ್ವರ್ಕ್ ಸಿಗಲ್ಲ, ಕೆಳಗೆ ಬಂದರೂ ನೆಟ್ವರ್ಕ್ ಸಿಗಲ್ಲ. ಹಾಗಾಗಿ ಎಲ್ಲಿ ಸಿಗುತ್ತಲ್ಲ ಅಲ್ಲಷ್ಟೇ ವಾಕ್ ಮಾಡ್ತಾ ಇರ್ತೀನಿ. ಹಾಗಾಗಿ ವಾಕ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ನಾನು ಜಸ್ಟ್ ಹಾಗೇ ನೋಡೋಣ ಎಷ್ಟು ಮಾಡ್ತೀನಿ. ಅದು ತುಂಬ ಹೊತ್ತಾದಮೇಲೆ ನಾನು ಆನ್ ಮಾಡಿಕೊಂಡೆ ಆ್ಯಪ್ನ. ನೋಡಿದ್ರೆ 2 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೆ. ಸೊ ಇವತ್ತು ನೋಡೋಣ ಗೈಸ್. ಇವಾಗ ನಮ್ಮ ಅಪ್ಪಂದು ಕಾಫಿ ಟೈಮು. ಸೊ ನಮ್ಮಮ್ಮ ನನಗೂ ಅರ್ಧ ಗ್ಲಾಸ್ ಕೊಟ್ಟವ್ರು ನೋಡಿ. ಇಷ್ಟೇ ಗೈಸ್ ನಮ್ಮಮ್ಮ ಕೊಡೋದು. ಅಯ್ಯೋ, ನಮ್ಮಮ್ಮನ ಹತ್ರ ಭಾಳ ಕಷ್ಟ. ಬೆಳಗ್ಗೆ ಕುಡ್ದಿದ್ದಲ್ಲ, ಅದೇ ಅವಾಗ ಒಂದ್ಸಲ ಕುಡ್ದೋಗಿದೆ ಗೈಸ್. ಈಗ ಅದಕ್ಕೆ ನಮ್ಮ ಇಷ್ಟಾರು ಕೊಟ್ಟವ್ರೆ. ಹೊರಗಡೆ ಇದ್ದಿದ್ರೆ ಇದು ಮಿಸ್ ಆಗೋದು. ಬೆಳಗ್ಗೆದ್ರಲ್ಲಿ ಸಕ್ಕರೆ ಇಲ್ಲ, ಏನಿಲ್ಲ, ಇದ್ರಲ್ಲೂ ಇಲ್ಲ. ಬೆಳಗ್ಗೆನೂ ಇಷ್ಟೇ ಇತ್ತು. ಸಿಟ್ಟು ಬಂದಿತ್ತು ನನಗೆ. ನಿದ್ದೆ ಮಾಡ್ತಿರೋ 7 ಸ್ಪೂಟ್ ಕಾಫಿ ಕೊಟ್ಟವ್ರೆ, ಅದ್ರಲ್ಲಿ ಉಪ್ಪಿಲ್ಲ ಸಪ್ಪಿಲ್ಲ. ಸಕ್ಕರೆನೇ ಇಲ್ಲ. ನಮ್ಮ ಅಮ್ಮಂಗೆ ಇವಾಗ ಹುಚ್ಚಿಡ್ತಿದೆ. ಏನ್ ಮಾತಾಡಕ್ ಹೋದ್ರು ಮೈ ಮೇಲೆ ಹಿಂಗೆ ಒಳ್ಳೆ ಸಿಂಹ ಎಗರುತ್ತಲ್ಲ. ಕಾಫಿ ಕುಡಿತಾ ಇದೀನಿ, ಹೊರಗೆ ಚಲ್ಕೊಂಡ್ಬಿಡ್ತೀನಿ, ಸುಮ್ನಿರಮ್ಮ. ಇವತ್ತೇನೋ ಚಿಂಟು ಫ್ರೆಂಡ್ಸ್ದು ಬ್ಯಾನರ್ ಗಣೇಶ ಓಪನಿಂಗ್ ಇದೆಯಂತೆ. ಬಂದಿದ್ರು ಬ್ಯಾನರ್. ನೀವು ಬನ್ನಿ ಆಂಟಿ ಅಂದ್ರು. ಬ್ಯಾನರ್ ಓಪನ್ ಮಾಡೋದು, ಬ್ಯಾನರ್ ಹಾಕ್ತಾರಲ್ಲ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ. ಈಗ ಮಾಡ್ತಾರಂತೆ ಫಂಕ್ಷನ್, ಬ್ಯಾನರ್ ಓಪನಿಂಗ್. ನೀವು ಬನ್ನಿ. ಇಲ್ಲೇ ಮನೆ ಹತ್ರ, ಅವ್ರ ಮನೆ ಹತ್ರ, ಧನುಷ್ ಮನೆ ಹತ್ರ. ಅವತ್ತು ಗಣಪತಿ ಕುಣಿಸಿದ್ರು ಬ್ಯಾನರ್ ಹಾಕಿದ್ದಿಲ್ಲ, ಈ ಸತಿ ಈಗ್ಲೇನೆ ಹೋಸಲ ಹಾಕಿದ್ರಮ್ಮ. ಗಣಪತಿ ಕುಣಿಸಿದ್ಮೇಲೆ ಏನೋ ಓಪನ್ ಮಾಡ್ತೀವಿ ಅಂದ್ರು. ಅಲ್ಲಿ ಯಾರೋ ಒಬ್ರು ಹಾಕೊಂಡವ್ರೆ ಬ್ಯಾನರ್. ನನ್ನ ಹತ್ರ ನೆನ್ನೆ ಫುಲ್ ಸ್ಕಿನ್ ಟ್ರೀಟ್ಮೆಂಟಿಗೆ ಎಲ್ಲ ಖರ್ಚಾಗೋಯ್ತು. ನಯಾ ಪೀಸ ಇಲ್ಲ ಅನ್ಬಾರ್ದು ಗೈಸ್, ಆದ್ರೂ ಇಲ್ಲ, ಎಲ್ಲ ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ. ಕೈಯಲ್ಲಿ ಇಟ್ಕೊಂಡಿಲ್ಲ ಏನೂನು. ಸೊ ಮಾಡ್ಬೇಕು. ನೋಡಿ ಗೈಸ್, ನಮ್ಮ ಚಿಂಟುಗೆ ಈಗ ಬೆಳಗಾಗಿದೆ. ಈಗ ಎದ್ದು ಬಂದವನೇ. ಎದ್ದು ಬಂದು ಅಮ್ಮನ ತೊಡೆ ಮೇಲೆ ಕುತ್ಕೊಂಡಿದ್ದಾನೆ. ಕನ್ಸಲ್ ಬಂದಿದ್ನಾ? ಯಾರು ಕನ್ಸಲ್ ಬಂದಿದ್ದು ಗೈಸ್? ನೋಡಿ ಗೈಸ್, ನನ್ನ ಜೀವ ತಿಂತಾನೆ ಬ್ಲ್ಯಾಕ್ ಕಾಫಿ ಕುಡಿ ಕುಡಿ ಅಂತ. ಇದು ಕಾಪಟೆ ಕರ್ರೋಗಿದೆ. ತೋರ್ಸ್ ಬೇಕ್ ಕುಡಿಯೋ, ನೀನು ಟೈಮ್ ವೇಸ್ಟ್ ಮಾಡ್ಬೇಡ, ನಂಗೆ ಇಷ್ಟ ಆಗಲ್ಲ. ಅಮ್ಮಮ್ಮಂಗೆ ತೋರ್ಸೋದು ಹೆಂಗ್ ಮಾಡೋದು ಅಂತ. ಹಾ,
ಮಮ್ಮಂಗ್ ಸಿಪ್ ಕೊಟ್ಟಿಯಾ? ಹಾ ಇಷ್ಟೇ ತಗತ್ತು. ಎಲ್ಲ ಅಪ್ಪಾಜಿ ಕೊಡು. ಅಪ್ಪಾಜಿ ತಾಳೆ ಎಲ್ಲಾರ್ಗು ಬ್ಲ್ಯಾಕ್ ಕಾಫಿ ಕುಡಿಸ್ತಾ ಇದ್ದಾನೆ. ಅವ್ನ್ ಬಿಸಿದ್ ಕುಡಿಯಲ್ಲ. ಅದೇ ಐಸ್ ಹಾಕೊಂಡವ್ನ್ ಕಣಪ್ಪಾಜಿ. ಅಪ್ಪಾಜಿಗೆ ನೋಡು ಯಾರಿಗೂ ಏನು ಅನ್ಸಲ್ಲ, ನಿಮ್ ಇಬ್ರಿಗೇನೆ ಹೆಲ್ತ್ ಸರಿ ಇಲ್ಲ ನಿಮ್ಮವೆಲ್ಲ. ಬ್ಲ್ಯಾಕ್ ಕಾಫಿ ಚಿಕ್ಕ ಮಕ್ಳು ಕುಡಿಬಾರ್ದಂತೆ. ಮತ್ತೆ ಕುಡಿತಾ ಇರೋದು ಅಲ್ಲ, ನಾನು ಅದೇ ಹೇಳ್ತೀನಿ, ಒಂದ್ ಕಾಫಿ ಪೌಡರ್ನ 2 ದಿನನಾದ್ರೂ ಮಾಡ್ಕೋ ಅಂತ. ಅಲ್ಲ, 2 ದಿನ ಮಾಡ್ಕೋ, ಲೈಟ್ ಆಗಿ ಮಾಡ್ಕೋ, ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಕೊಂಡು ಸ್ವಲ್ಪ ನಿಂಬು ಹಾಕೊಂಡ್ರೆ ಕುಡಿಬಹುದು ಚೆನ್ನಾಗಿ. ಲೆಮನ್ ಬ್ಲ್ಯಾಕ್ ಕಾಫಿ ಸಖತ್ತಾಗಿರುತ್ತೆ. ತುಂಬಾ ಗ್ಯಾಸ್ಟ್ರಿಕ್ ಬಂದ್ಬಿಡ್ತದೆ. ಇಷ್ಟೊಂದು ಸ್ಟ್ರಾಂಗ್ ಆಗಿ ಕುಡಿಬಾರ್ದು. ಅವನೇನ್ ದಿನಕ್ಕೆ ಒಂದ್ಸಲ ಕುಡಿತಾನ ಅಷ್ಟೇ. ಒಂದೇ 2 ದಿನ ಆಯ್ತು. ಅವನಿಗೂ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಸರಿ ಇದೆ. ನಮ್ಮ ಅಮ್ಮನ್ ಫೇವ್ರೇಟ್ ಮೊಮ್ಮಗ. ನನಗೇನು ಇವತ್ತೇನು ಅಷ್ಟು ಇಷ್ಟ ಆಗಿಲ್ಲ. ನೀನ್ ಒಪ್ಪ ಮಾಡ್ಕೊಂಡಿದ್ದೀನಿ, ನಾನ್ ಮಾಡ್ಕೊಟ್ಟಿದ್ರೆ ಹೆಂಗಂತವೆ. ಇಲ್ಲ, ಕಾಫಿ ಪೌಡರ್ ಚೆನ್ನಾಗಿಲ್ಲ. ಅಲ್ಲೂ ಅದೇ ತಗೊಬಂದಿದ್ದ ಬೇರೆ ಬ್ರೂ ಅಂತೂ. ನೀನೆ ಪ್ಯಾಕೆಟ್ ಬನ್ನಿ, ರವೆ ಉಂಡೆ ತಿನ್ನೋಣ. ಅಲ್ಲ, ಒಂದೇ ಒಬ್ಬಟ್ಟಿರೋದು. ಲಾಸ್ಟ್ ಒಬ್ಬಟ್ಟು ಮಾಡ್ಕೋ ನನ್ಗೆ. ನಿನ್ಗ ಅಯ್ಯೋ ಹೊಟ್ಟೆ ಕೆಟ್ಟೋಗಿ ಒಂದ್ ಕೂತೈತೆ. ನೀನ್ ಒಬ್ಬಟ್ಟು ತಿಂದು ಉದ್ದಾರ ಆಯ್ತೀಯ. ಸುಮ್ನೆ ಮಗ ಇತ್ತಿನ್ನು ಎಷ್ಟವೆ ಉಂಡೆ ಚೆನ್ನಾಗಿದೆ. ಬೇಕೇನ ಬಳ್ಳಿ? ಬೆಳಗಿನ ಇದು ನಂದು ವಿಡಿಯೋ ಜಾಗ. ಎದ್ದೇಳ್ಬೇಕ ನನಗ? ಬೇಡ, ಕುತ್ಕೊಳ್ಳ. ಗೈಸ್, ಒಂದು ಬಕೆಟ್ ಬಟ್ಟೆ ಇದೆ, ಬಂದಾಗಲಿಂದ ಬಟ್ಟೆ ಹೋಗ್ದಿಲ್ಲ. ಹಬ್ಬಕ್ಕೆ ಇಬ್ಬರಿಗೂ ದುಡ್ಡು ಕೊಡಿ. ದುಡ್ಡಿದ್ರೆ ಈಗಲೇ 5,000 ರೂಪಾಯಿ, ಅವ್ರಿಗೆ 5,000 ರೂಪಾಯಿ ಕೊಡಿ, ಇವ್ರಿಗೆ 5,000 ರೂಪಾಯಿ ಕೊಡಿ. ಈಗ್ಲೇ ಕೊಡ್ತಾರೆ? ಇನ್ನೊಂದು ತಿಂಗಳೈತೆ ಹಬ್ಬ. ಇನ್ನೇನು 15 ದಿನ ಯಾವಾಗ ಕೊಡ್ಲೇಬೇಕೇನೆ ಮಕ್ಳಿಗೆ. ನೋಡಿ 5,000 ಕೊಡ್ತಾರಂತೆ. ಯಾಕೆ ಒಬ್ಬಟ್ಟು ತಗೋತಿದ್ಯಲ್ಲ? ಒಬ್ಬಟ್ಟು ತಗೊಂಡೆ. ನಿನ್ ರಸಮಲೈ ಇದೆಯಲ್ಲ, ನಂಗೊಂದ್ ಬೇಕು ಅಂದಿದ್ದಲ್ಲ. ಬೇಡ ಅಂತ ಬೆಳಿಗ್ಗೆ ಮುಖ ಏನಾದ್ರು ಚೇಂಜಸ್ ಹೊಸ ಅನ್ನಿಸ್ತಾ ಎಂತ ಆಗಿದೆ? ಬೆಳಗ್ಗೆ ಸ್ವಲ್ಪ ತಣ್ಣಗ್ ಫೀಲ್ ಆಗ್ತಾ ಇದೆ. ತಿನ್ಕಮ್ಮ, ತಿಂತಾನಮ್ಮ ಹೇಳ್ತೀಯ? ಚೇಂಜ್ ಆಗಿಸ್ಕೊಳ್ಳೋಲ್ಲ. ತಣ್ಣಗ್ ಫೀಲ್ ಆಗ್ತಾ ಇದೆ ಅಂದ್ರೆ ಚೇಂಜ್ ಆಗಿಸ್ಕೊಳ್ಳೋ. ಅದೇನು ಒಂದೇ ದಿನಕ್ಕೆ ಆಗುತ್ತದ? ಮುಖ ಏನಾದ್ರು ಚೇಂಜ್ ಆಗೈತಪ್ಪ. ಚೇಂಜ್ ಆಗೈತೆ ಒಂಚೂರು. ಏನಾಗೈತೆ? ಇದು ಬೆಳ್ಳಕ್ಕಾಗ್ತಾ ಇದೆ. ಇವೇನು ಹಿಂಗ ಚೂರ್ ಚೂರ ಐತೆ. ಅದು ಚಿಕ್ಕ ಮಗುನಲ್ಲಿ ಇದಾಗಿತ್ತು, ಮುಳ್ಮುಳ್ ತರ. ಬಿಸ್ಕೆಟ್ ಕೊಡನಾ? ಬೇಡ. ಏನು ಪ್ಲಾನ್ ಇವತ್ತು? ಏನ್ ತತ್ತಾ ಇದ್ದೀರಾ? ಏನ್ ತಿರ್ಬೇಕು? ಹೇಳ್ತಾ ಇದೀನಿ, ಏನ್ ತತ್ತಾ ಇದ್ದೀರಾ? ಏನ್ ತಿರ್ಬೇಕು? ಏನಮ್ಮ? ದೊಡ್ಡ ಮನುಷ್ಯ ಕೇಳ್ತಾವ್ನ, ಹೇಳ್ರಪ್ಪ. ಏನಮ್ಮ? ಏನ್ ಬೇಕು ಹೇಳಿ. ನನ್ಗೇನಿಲ್ಲ, ನನ್ಗೇನ್ ತಿಂದ್ರು ನಡೀತದೆ. ಯಾವ್ದು ಲೋಟ ಇದು? ಮಟನ್ ಬಿರಿಯಾನಿ ತಿಂಡಿಗ? ಮಟನ್ ಸಾರು ಊಟಕ್ಕೆ. ಬಿರಿಯಾನಿ ಮಾಡ್ತಾರೆ ಈಗ? ಹಂಗಂತ ಹೇಳ್ಬೇಕು. ಅದಕ್ಕೆ ಬೇಗ ತಗೋಬನ್ನಿ ಅಂತ ಆಗ್ಲಿಂದ ಹೇಳ್ತಾ ಇರೋದು.
ವಿಚಾರ ಹೇಳ್ಬೇಕು. ಬಿರಿಯಾನಿ ಮಾಡ್ತೀನಿ ಅಂದ್ರೆ ಬೇಗ ತರುವೆ. ಮಗ ಬೆಳಗ್ಗೆ ಬಿರಿಯಾನಿ ಇದು ಮಾಡ್ತೀನಿ ಅಂತ ಹೇಳಿ 2 ಸತಿ ಹೇಳಿ. ನನಗೆ ಗೊತ್ತಿಲ್ಲ. ಸುಮ್ಮನೆ ಏನೋ ಮಾತಾಡ್ಬೇಡ. ನೀವು ಬಿರಿಯಾನಿ ಅಂತ ಹೇಳಿಲ್ಲ. ಬಿರಿಯಾನಿ ನೋಡ ನಿನ್ ಫ್ರೆಂಡ್ಸ್ 2 ಮಾಡ್ತೀನಿ, 1 ಕಲ್ತಿದ್ದಿ ತಗೊಬನ್ನಿ ಅಂತ ಹೇಳಿದ್ದೆ. ಬಂದೆ ಮಗಪ್ಪ ತಗೊಂಬಾರೈತಿ ನಿಂದು ಮಾಡ್ಕೊಳೋ, ಹೆಸರೆಲ್ಲ ಹಾಕೊಳ್ಳೋ, ನಾನು ಬೇಕದು ಬುಕ್ ಬೇಕು. ನಿನ್ ಮಗ ನೆನ್ನೆ ಹೇಳಿದ್ರು ಸತಿ ಹೇಳ್ಸಿದ್ದೀನಿ. ಏ ಭಾಗ್ಯ, ಸುಮ್ಮನೆ ವಾದ ಮಾಡ್ಕೊಡ್ಬಿಡ ಎಲ್ಲಕ್ಕೂ. ಗಸ್ಟಿ ನಮ್ಮಪ್ಪ ಅಮ್ಮ 1 ಗಂಟೆಲಿ ಮಾತಾಡ್ತಾರಲ್ಲ, ಕಿತ್ತಾಡ್ತಾರಲ್ಲ, ಅಷ್ಟು ನಾನು ಮೋಸ್ಟ್ ಒಬ್ಳಿ 1 ವರ್ಷಕ್ಕೂ ಮಾತಾಡಲ್ಲ ಅನಿಸುತ್ತೆ ಚಿಂಟು ಪಪ್ಪ ಜೊತೆ. ನನಗೆ ನಗು ಬರ್ತಾ ಇರುತ್ತೆ. ಯಾವಾಗ ನೋಡಿದ್ರು ಕಿಯಾ ಪಿಯಾ ಅಂತಲೇ ಇರ್ತಾರೆ. ಗೈಸ್, ನಮ್ಮ ಅಪ್ಪಾಜಿ ಮತ್ತು ನನ್ನ ಮಗ ಇಬ್ಬರು ಮಟನ್ ತರಕ್ಕೆ ಹೋಗ್ತಾ ಇದ್ದಾರೆ. ಗೈಸ್ ಬನ್ನಿ, ಬಟ್ಟೆ ಒಗ್ಯಾನ. ಮೋಡ ಇದೆ, ಬಟ್ಟೆಗಳು ನಿಂತು ಮಣುಗ್ತವೋ ಇಲ್ವೋ, ಹಂಗೆ ಎತ್ತಾಕೊಂಡು ಹೋಗ್ಬೇಕನ್ಸತ್ ಮೋಸ್ಟ್ಲಿ. ಅಮ್ಮ, ತಾಯಿ, ಅಪ್ಪಾಜಿ ಶರ್ಟ್ ನೆನೆ ಹಾಕಿದ್ಯಾ? ಓಹೋ, ನೀರ್ ತುಂಬಿತ್ತು ಅಂತ ಹಾಕ್ಬಿಟ್ಟೆ ಅನ್ನೋ. ಎಂತ ನೀರ್ ತುಂಬಿತ್ತಮ್ಮ? ನೀರ್ ತುಂಬಿದ್ರೇನಮ್ಮ, ಬಟ್ಟೆ ತುಂಬಿರ್ಲಿಲ್ವಾ ಬಕೆಟಲ್ಲಿ? ನೋಡಿ ಗೈಸ್, ನಮ್ಮಮ್ಮ ನಂದ ಇಡ್ಲಿ ಅಂದ್ಬಿಟ್ಟು ಶರ್ಟ್ ಬೇರೆ ಹಾಕೋರೆ. ಅಲ್ಲಿರೋದೆಲ್ಲ ನಂದು ಮತ್ತು ಚಿಂಟುದು ಅಷ್ಟೇ. 3 ಡೇಸಿಂದು. ನಾವು ಯಾವತ್ತು ಬಂದಿದ್ದು? ಶುಕ್ರವಾರ, ಶನಿವಾರ, ಇವತ್ತಿನ ದಿನ ಯಾರು ಬಿಚ್ಚಾಕಿಲ್ಲ. ಸೊ ಶುಕ್ರವಾರ ಶನಿವಾರದ ಬಟ್ಟೆ ಇಷ್ಟಿದೆ. ಬನ್ನಿ ವಾಶ್ ಮಾಡೋಣ. ಬಟ್ಟೆ ಒಗ್ದಾಯ್ತು. ಎಷ್ಟು ಬಟ್ಟೆ ಒಗ್ದಿದ್ದೀನಿ ಗೊತ್ತಾ? ನೋಡಿ, ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಸೊ ಇಲ್ಲೇ ಹಾಕಿದ್ರೆ ಅದು ಒಣಗಲ್ಲ. ಇವಾಗ ಮೇಲ್ಗಡೆ ತೊಗೊಂಡೋಗಿ ಹಾಕ್ಬಿಟ್ಟು ಬರೋಣ. ಬನ್ನಿ, ಎಲ್ಲ ಬಕೆಟಿಗೆ ಹಾಕೊಳ್ಳೋಣ ಬಟ್ಟೆನ. ಗೈಸ್, ನಮ್ಮನೆ ಮೇಲ್ಗಡೆ ಬಂದೆ. ಅಮ್ಮ ಸುಸ್ತಾಗೋಯ್ತು. ಗೈಸ್, ಇನ್ನೊಂದು ವಿಷಯ ಏನು ಗೊತ್ತಾ? ಅಕಸ್ಮಾತ್ ಯಾರಾದರೂ ಚಂದ್ರಾಪುರದಲ್ಲಿದ್ದರೆ ನೋಡಿ, ಈ ಮನೆ 2nd ಫ್ಲೋರಲ್ಲಿದೆ. ಇದು ಖಾಲಿ ಆಗ್ತಾ ಇದೆ, ನಾವೇ ಖಾಲಿ ಮಾಡಿಸ್ತಾ ಇದ್ದೀವಿ. ಸೊ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಆಯಿತಾ? 2 BHK ಮನೆ ಇದು. ಪೇಂಟ್ ಎಲ್ಲ ಮಾಡಿಸ್ಕೊಡ್ತೀವಿ. ಸೊ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಇನ್ನು ವಿದಿನ್ 10 ಡೇಸ್ ಖಾಲಿ ಆಗುತ್ತೆ ಈ ಮನೆ. 2 BHK, ಗೀಸರ್ ಇದೆ. ದೆನ್ ವಾಟ್ ಎಲ್ಸ್? ಮಾಮೂಲಿ ರೆಗ್ಯುಲರ್ ಅಷ್ಟೇ. ನೋಡಿ ಗೈಸ್, ಯಾರಾದರೂ ನಿಮಗೆ ಗೊತ್ತಿರೋರಿದ್ರು ಹೇಳಿ. ಮನೆ ಹುಡುಕ್ತಾ ಇರೋರಿದ್ರೆ 2nd ಫ್ಲೋರ್ 2 BHK ಮನೆ ಖಾಲಿ ಆಗುತ್ತೆ. ಸೊ ಖಾಲಿ ಸಿಗತ್ತೆ. ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನನಗೊಂದು ಕಮೆಂಟ್ ಹಾಕಿ ಆಯಿತಾ? ಬನ್ನಿ, ಈಗ ಬಟ್ಟೆ ಒಣ ಹಾಕೋಣ. ಗೈಸ್ ನೋಡಿ, ಇಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ. ಎಲ್ಲ ನನ್ನ ಮಗಂದು ನಂದೆ, ನಮ್ಮ ಅಪ್ಪಂದೆಲ್ಲ ಒಂದೇ ಶರ್ಟ್ ಇರೋದು. ಸೊ ಇನ್ನರ್ ವೇರ್ಸು ಅಷ್ಟೇ ಇದೆ ಗೈಸ್. ತನಕ ನಮ್ಮಮ್ಮ ಬಿಸಿಗೆ ಬಿರಿಯಾನಿ ಮಾಡ್ತಾ ಇದ್ದಾರೆ. ಬನ್ನಿ ಹೋಗಿ ತಿನ್ಬಿಡೋಣ. ಹೊಟ್ಟೆ ನಶಿತಾ ಇಲ್ಲ. ಒಬ್ಬಟ್ಟು ತಿಂದಿದ್ದೀನಿ, ರವೆ ಉಂಡೆ ತಿಂದಿದ್ದೀನಿ. ಸೊ ಹೊಟ್ಟೆ ಹಸಿತಾ ಇಲ್ಲ, ಆದರೂ ಬಿರಿಯಾನಿ ಅಲ್ವಾ, ಬಿಸಿ ತಿನ್ಬಿಡೋಣ. ಬನ್ನಿ, ಮಟನ್ ಬಿರಿಯಾನಿ. ಗೈಸ್, ತಿಂಡಿ ಆಗಿದೆಯಂತೆ. ಬನ್ನಿ ಹೋಗಿ ಚಿಂಟುನ್ ಕರ್ಕೊಬರೋಣ. ಎಲ್ಲೋ ಆಟ ಆಡೋಕ್ಕೆ ಹೋಗಿದ್ದಾನೆ. ಸೊ ಹೋಗಿ ಕರ್ಕೊಬರೋಣ. ಅವನಿಗೆ ಪ್ರಾಣ ಬಿರಿಯಾನಿ ಅಂದರೆ. ಗೈಸ್, ಒಂದು ಚಿಕ್ಕ ಹುಡುಗನ ಕಳಿಸಿದ್ದೆ. ಚಿಂಟು ಅಲ್ಲೆಲ್ಲರೂ ಇದ್ದಾರ ಅಂತ. ಫೀಲ್ಡಲ್ಲಿ ಇಲ್ವಂತೆ. ಎಲ್ಲೋದ ಆ ಹುಡುಗ? ಪಾಪ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ. ಅಲ್ಲಿದ್ದ, ನಾನು ನೋಡ್ಕೊಂಡು ಬರ್ತೀನಿ ಆಂಟಿ ಅಂತ. ಮಕ್ಕಳಿಗೆ ಸೈಕಲ್ ಇದ್ರೆ ನೋಡಿ ಹೆಂಗೆ ಹೆಲ್ಪ್ ಮಾಡ್ತವೆ ಅಂತ.
ಎಲ್ಲೋಗ್ಬಿಟ್ಟ ಯಾರನ್ನು ಕೇಳೋದು? ಇದನಾ? ಇಲ್ವಾ? ಎಲ್ಲೋದ್ರು? ರೈಸ್ ನಮ್ಮ ಚಿಂಟು ಎಲ್ಲ ಬ್ಯಾನರ್ ಕೊಡ್ಬೇಕು ಅಂತ ಬಂದಿದ್ದಾನೆ. ಬ್ಯಾನರ್ ಆರ್ಡರ್ ಮಾಡಕ್ಕೆ ಸೊ ಬಂದಿದ್ದೀನಿ ಬಾಗೂರ್ ರೋಡಿಗೆ. ಗಣೇಶ ಹಬ್ಬಕ್ಕೆ ಬ್ಯಾನರ್ಗೆ ಕೊಡಕ್ಕೆ ಬಂದಿದ್ದಾರೆ. ನೋಡಿ ಬರ್ತಾ ಇದ್ದಾರೆ. ಬಂದಾಗ ಯಾರು ಬಂದಿದ್ದೀರಾ? ತುಂಬಾ ಜನ ಇದಾರೆ. ಏನ್ರಲ್ಲಿ ಬಂದ್ರಿ? ನೆಟ್ಕೊಂಡು ಬಸ್ ನಾ ಓಡಿಸ್ತೀನಿ ಬಾ. ಮನೆ ಗಮ್ ಅಂತ ಇದೆ ಅಲ್ವಾ ಚಿಂಟು? ಘಮ ಘಮ. ನಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಮಹಾಮಂಗಳಾರತಿ ಸಮಯ. ಏನ್ ಪುಟ? ಏನಂದ್ರೆ ಹೇಳ ಹೇಳ ಅದ ಕ್ಯಾಪ್ಚರ್ ಮಾಡ್ಬೇಕು ಅಂತಾನೆ ರಿಯಾಕ್ಟ್ ಮಾಡ್ಲಿಲ್ಲ. ಇಲ್ಲ ಹೇಳು ಸಾರಿ. ಇಡೀ ಮನೆ ಘಮ ಘಮ ಅಂತ ಇದೆ. ಅಮ್ಮ ಇಡೀ ಮನೆ ಘಮ ಘಮ ಅಂತಿದ್ಯಂತೆ. ನೋಡಮ್ಮ ನಮ್ಮ ಅಪ್ಪನೂ ಬರ್ಲಿ ತಾಳಮ್ಮ. ಎಲ್ಲ ರೆಡಿ ಮಾಡ್ಕೊಂಬ ನೀನು. ಆನಿಯನ್ ಹಾಕಿದ್ದೀರಾ ಅಮ್ಮ? ಆನಿಯನ್ ಕಟ್ ಈಗ ಕಟ್ ಮಾಡ್ಬೇಕು ಆನಿಯನ್. ಮಾಡ್ಕೊಳ್ಬೇಕು, ಕೊತ್ತಂಬರಿ ಮಾಡಿದ್ದೀನಿ. ನಂಗೆ ಈರುಳ್ಳಿ ಬೇಕು. ಬನ್ನಿ ತಿನ್ನೋಣ. ಗೈಸ್ ನನ್ನ ಮಗ ಆನಿಯನ್ ಕಟ್ ಮಾಡ್ಕೋತಾ ಇದ್ದಾನೆ. ಗೈಸ್ ಬಿರಿಯಾನಿ ಮತ್ತ್ ಅದೇ ಮಾಡ್ಲು. ಸಾರುನು ರೆಡಿ. ಹೌದಾ? ಅಮ್ಮಮ್ಮನ ಕೆಲಸ ಮುಗೀತು. ಇಲ್ಲ ಅವ್ನ್ ಬಂದಿರೋದು ಬಿರಿಯಾನಿಗೋಸ್ಕರ ಅಲ್ಲ, ಜೊತೆಲಿ ತಿನ್ಬೇಕು ಅಂತ ಅಲ್ವಮ್ಮ? ನಂಗೆ ಗೊತ್ತು ನನ್ ಮಗನ್ ಅವಾಗ ತಿಂದ್ರು ತಿನ್ಬೋದು. ಹಾ ಎಲ್ಲಾರ ಜೊತೆ ಕುತ್ಕೊಂಡ್ ತಿನ್ಬೇಕು ಅನ್ಬಿಟ್ಟು ಅಲ್ಲಿಂದ ಬಂದ. ನಿಜವಾಗ್ಲು ನನ್ ಮಗನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಬಂದಿದ್ದೀನಿ. ಎಲ್ಲಾನು ಏನ್ ಬಿಟ್ಟು ಬಂದಿದ್ಯಪ್ಪ? ಫ್ರೆಂಡ್ಸ್ನೆಲ್ಲ ಬಿಟ್ಟಾಕ್ತಾ ಬಂದ. ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್ ಅಲ್ಲಮ್ಮ? ಎಸ್ ನೋಡಿ ನನ್ ಮಗಂಗೆ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದೀನಿ. ಫ್ಯಾಮಿಲಿ ಫಸ್ಟ್, ಬೇರೆದ್ ನೆಕ್ಸ್ಟ್. ಏನ್ ಪುಟ? ಫ್ರೆಂಡ್ಸ್ ಎಲ್ಲ ಸೆಕೆಂಡ್. ಹಾ ಫ್ರೆಂಡ್ಸ್ ಎಲ್ಲ ಸೆಕೆಂಡ್, ಫ್ಯಾಮಿಲಿ ಫಸ್ಟ್. ಜಾಣ ಪುಟ್ಟ ಅಮ್ಮ ನೀನ. ಇದು ನನ್ ಮಗ ಅಂದ್ರೆ. ನೋಡಮ್ಮ ಎಂತ ಒಳ್ಳೆ ಮಾತಾಡ್ದ. ಫ್ಯಾಮಿಲಿ ಫಸ್ಟ್, ಫ್ರೆಂಡ್ಸ್ ನೆಕ್ಸ್ಟ್. ಏನಪ್ಪಾಜಿ ನಿಮ್ಮ ಅಭಿಪ್ರಾಯ ಏನಪ್ಪಾಜಿ? ನನ್ ಮಗಂಗ್ ಒಳ್ಳೆ ಬುದ್ಧಿ ಕಲ್ಸಿದೀನಾ? ಇನ್ನೇನ್ ಕಲಿಬೇಕಪ್ಪಾಜಿ? ಈಗ ಕಲ್ತಿದ್ದಾನಲ್ಲ ಸಾಕು. ಒಳ್ಳೆ ಹುಡ್ಗ ನನ್ ಹುಡ್ಗ, ಚಿನ್ನದಂತ ಮಗ. ನಮ್ ಮನೆ ಯಜಮಾನಂಗೆ ಫಸ್ಟ್. ಮಕ್ಕಳಿಗೆ ಹಾಕೊಡು, ಫಸ್ಟ್ ನೀನು ಹಾಕೊಂಡ್ ಬಾ. ಅದ್ ಸಾರಾ ಚಾಪ್ಸಾ? ಸಾಲ್ ಕಣವ್ವ. ಬೇಕಾದ್ರೆ ಹಾಕಿಸ್ಕೊ. ಹಾಕೊಡು ಅಂತೀಯ, ನಾನೆಲ್ಲ ಹಾಕೊಳ್ಳಿ? ಎಲ್ಲಿಂದ ಹಾಕೊಡ್ಲಿ? ಇನ್ನು ಕೊಟ್ಟೆ ಆಗಿಲ್ವಲ್ಲ. ರೈಸ್ ಕೋಸಂಬರಿ ರೈಟ್ ನೋಡಿ ನಮ್ ಹುಡ್ಗ ಎಷ್ಟು ಚಂದ ಕುತ್ಕೊಂಡ್ ತಿಂತಾ ಇದೆ. ಗೈಸ್ ಮಟನ್ ಬಿರಿಯಾನಿ ಬ್ಯಾಟಿಂಗ್ ಮಾಡೋಣ ಬನ್ನಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ ರಿವ್ಯೂ ಕೊಡೋಣ. ಉಪ್ಪು ಖಾರ ಎಲ್ಲ ಇವತ್ತು ಸರಿ ಇದೆ. ಹಾ ಬೇಡ ಪ್ಲೀಸ್, ನಂಗೆ ಕೋಸಂಬರಿ ಎಲ್ಲ ಇಷ್ಟ ಆಗಲ್ಲ. ರಾಮ್
ಬಿರಿಯಾನಿ ತಿನ್ಬೇಕು. ಈ ಕೋಸಂಬರಿ ಹಾಕ್ಬೇಡ. ಯಾಕೆ ಉಪ್ಪು ಹಾಕ್ಬಿಟ್ಟು ಅಂತ ಹೇಳಿದ್ರೆ ನೀರ್ ಹಾಕ್ಬಿಡಿ ಅದಕ್ಕೆ. ಇದೇನಂತೆ ನೀರ್ ಹಾಕ್ಬಿಡ್ರಮ್ಮ, ಸ್ವಲ್ಪ ತೆಳುವಾಗಿದ್ರೆ ಅದು ಚೆನ್ನಾಗಿರುತ್ತೆ. ಹಸಿರು ಹಾಕ್ಬಿಟ್ರೆ ಅದು ಆಗುತ್ತೆ. ಮೊಸರು ಹಾಕ್ತಾರೆ. ಮೊಸರು ಹಾಕಿದ್ರೆ ಗೊತ್ತಾಗಿದೆ. ಹಾಕ್ಬಿಟ್ರೆ ಉಪ್ಪು ಖಾರ ಸಕ್ಕತ್ತಾಗಿದೆ. ಅಲೋ ಪುಟ, ಉಪ್ಪು ಖಾರ ಕರೆಕ್ಟ್ ಆಗಿದೆ. ಇನ್ ಮತ್ತೆ ಹಾಕೊಂಡು ಉಪ್ಪು. ಅಯ್ಯೋ ನೋಡಿ ಗೈಸ್, ನಮ್ಮ ಅಮ್ಮನೂ ತಿಂತಾ ಇದ್ದಾರೆ. ಮನೇಲಿ ಎಲ್ರು ಕುತ್ಕೊಂಡು ಡೈನಿಂಗ್ ಟೇಬಲ್ ಇದ್ರು, ಹಾಲಲ್ಲಿ ಕುತ್ಕೊಂಡು ತಿಂದ್ರೆ ಸಮಾಧಾನ. ನಮ್ಮನೆ ಏನು ಮಾಡಿದ್ರು ಅಷ್ಟೇ ಗೈಸ್, ಏನು ತಿಂದರೂ ಅಷ್ಟೇ, ಎಲ್ಲರ ಜೊತೆಲಿ ಕುತ್ಕೊಂಡು ತಿಂತೀವಿ. ಎಲ್ಲ ಹಾಲಲ್ಲೇ ಇರ್ತೀವಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟೈಮು. ನಾನೇ ಸ್ವಲ್ಪ ರೂಮ್ಗೆ ಹೋಗಿ ಎಡಿಟಿಂಗ್ ಮಾಡೋದು. ಅದರ್ವೈಸ್ ಎಡಿಟಿಂಗ್ ಇಲ್ಲ ಅಂದರೆ ನಾನು ಇಲ್ಲೇ ಇರ್ತೀನಿ ಯಾವಾಗ್ಲೂ. ಕೂಪ್ಸು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಹಿಂಗ್ ಕತ್ರಿ ಹಾಕೋಬಾರ್ದು ಅಂತಾರೆ. ಕಟ್ ಮಾಡಿ ಗಿದ್ದೊಳಕ್ಕೆ ಹಾಕ್ಬೇಕು ಅಂದಿದ್ರು ನಾವು ಮರ್ತೇ ಹೋಯ್ತು. ನನ್ನ ಅದು ಕಟ್ ಮಾಡಲ್ಲ. ಗಿದ್ದು ಮದ್ದೊಳಕ್ಕೆ ಹಾಕ್ಬಿಟ್ಟು ಹೋಗೋ. ಗೈಸ್, ನಮ್ಮಪ್ಪ ಅಪರೂಪಕ್ಕೆ ಚೈನ್ ಹಾಕೊಂಡ್ಬಿಟ್ಟವ್ರೆ. ಅದನ್ನೇ ನಾನು ಅಪ್ರೂಪಕ್ಕೆ ಹಾಕೊಂಡಿದ್ದೀನಿ. ನಾಳೆ ತಗೊಂಡೋಗಿ ಇಟ್ಬಿಟ್ಟು ನೆನೆ ದಿಸ್ಲ ಇಡೋಣ ಅಂತಿದ್ದೆ. ಬಾರೋ ಕುತ್ಕೊಳ್ಳೋ. ಏ ಒಬ್ಬಟ್ಟು ಏ ಬಾರಲೋ, ಒಂದ್ ಗೊತ್ತಾಯ್ತದ ನಿಮಿಷ ಬಾರಲೋ. ಏನು ಗೊತ್ತಾಯ್ತದ ಕಣ. ಎಂತದು ಗೊತ್ತಾಗಲ್ಲ. ಟೈಮ್ ಆಯ್ತು. ನಾನು ಮನ್ಸ್ ಮಾಡಿ ಎದ್ದು ಬಂದಿರೋದೇ. ಈಗ ಒಂದ್ 5 ನಿಮಿಷ ಕುತ್ಕೊಂಡ್ರಿ ಏನ್ ಕಳ್ಕೊತೀಯಾ? ಇಷ್ಟು ತನಕ ನಾನು ನಿನ್ ಜೊತೆನೆ ಇದ್ದೆ. ಆಮೇಲೆ ತಾನೇ ಓದಕ್ ಕಳ್ಸಿದ್ ನಿಂಗೆ ಬರ್ಕೋ ಅಂತ. ಅದೇ ನಾನ್ ಓದ್ಕೊಂಡೆ, ನೀನು ನಿನ್ ಕೆಲ್ಸ ಮಾಡ್ಕೊಂಡೆ, ಮಲ್ಕೊಂಡೆ. ಏನಾಯ್ತು ಈಗ? ಅಮ್ಮಮ್ಮನ ಜೊತೆ ಕುತ್ಕೊಂಡಿದ್ನಲ್ಲ ಇಷ್ಟೊತ್ತನ ಮಾತಾಡಿದ್ರಲ್ಲ. ನನ್ಗೆ ಅಮ್ಮ ಅಂದ್ರೆ ಸ್ಪೆಷಲ್ ಲವ್, ಸ್ಪೆಷಲ್ ಕೇರು. ಅಮ್ಮ ಇದ್ರೆ ಎಲ್ಲ ಇದ್ದಂಗಲ್ಲಮ್ಮ. ನಾನೇ ಬೇಡವನಿಗೆ ಬೇಕೋ ಬೇಡ ಬೇಡವಾ? ಎಲ್ಲಾರು ಇರ್ಬೇಕು. ಬುದ್ಧಿವಂತ ಮಗ. ಆ ಏರ್ಪೋರ್ಟ್ಸ್ ತಗೋತೀಯ, ಒಂದ್ ಸ್ಟೈಲ್ ಆಗಿ ಹಿಂಗ್ ಬಿಸಾಕ್ತೀಯ. ಕೌಡೆ ಕೌಡೆ ಹಾಕೊಂಡಾಗೆ. ಒಬ್ಬಟ್ಟು ಮಾಡ್ಕೊಡ್ ತಿಂತೀರಿ. ಬಾಂಡೆ ಸುಣ್ಣ ಅಲ್ಲ ಬಿಟ್ಬೇಡಪ್ಪ, ಈಗ ತಂದೆ ತಿನ್ನಿ. ಮತ್ತೆ ಬಾಂಡೆ ಸುಣ್ಣ ಹಚ್ಬಿಟ್ಟಿವಿ. ಬಕೆಟ್ ಒಳಗಿಡಲ್ಲ. ಅವ್ಳು ತಂದೆ ಹಂಗೆ ಇಡೋದು ಅವಳು. ಆಗೇನಕ್ಕೋ ಕಳ್ಸಿದ್ರೆ ಚಿಂಟು ಕರ್ಕೊಬರಕ್ ಹೋಗ್ಲಿಲ್ವಾ? ಅಲ್ಲೇ ಇರ್ಲಿ ಬಿಡಪ್ಪಜೆ. ಏನಕ್ಕೆ ಬಟ್ಟೆ ಎತ್ಕೊಬರ್ಬೇಕಲ್ಲ. ತಗೊಂಡನೆ ಅದು ಹೋಗ್ಬೇಕಾಯ್ತು, ವಿಡಿಯೋ ಮಾಡ್ಬೇಕಾಯ್ತು, ಮಾಡ್ತೀವಿ. ಹ್ಞೂ ಕಣಮ್ಮ, ಎಲ್ಲ ಹಿಡಿಯೋಗೆ ಮಾಡೋದು ನಿಮ್ಮನೆ ಕೆಲ್ಸ ಎಲ್ಲ. ನಾನು ಬನ್ನಿ ಒಬ್ಬಟ್ಟು ಮಾಡೋಣ. ನಮ್ಮಮ್ಮ ಅವ್ರ ಅಳಿಯಂಗೆ ಅಂತ ಒಬ್ಬಟ್ಟೇನು ಇಟ್ಟಿಟ್ಟಿದ್ದಾರೆ, ಬನ್ನಿ ಮಾಡ್ಕೊಡೋಣ. ಅಂಕೋಲಾದಲ್ಲೇ ಆಗಿರ್ಬೋದು, ಚನ್ನರಾಯಪಟ್ಟಣದಲ್ಲೇ ಆಗಿರ್ಬೋದು, ಹೋಗೋ ದಿನ ನನಗೆ ಕೆಲಸ ಜಾಸ್ತಿ ಇರುತ್ತೆ. ಅಲ್ಲಿಂದ ಹೊರಡ್ಬೇಕಾದ್ರೂ ಕೆಲಸ ಇರುತ್ತೆ, ಇಲ್ಲಿಂದ ಹೊರಡ್ಬೇಕಾದ್ರೂ ಕೆಲಸ ಇರುತ್ತೆ. ಏನು ಮಾಡೋದು ಗೈಸ್ ಹೇಳಿ. ಹೂರ್ಣನ ಉಂಡೆ ಮಾಡಿಟ್ಕೊಂಡೆ, 2 ತವ ಹಚ್ಕೊಂಡಿದ್ದೀನಿ. ಇವಾಗ ಮಾಡೋಕೆ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮಂಗೆ ಅಳಿಯ ಅಂದರೆ ಸ್ವಲ್ಪ ಲವ್ ಜಾಸ್ತಿ. ಏಕೆ ಅಂದರೆ ಅವ್ನು ಸ್ವಲ್ಪ ಕಷ್ಟಕ್ಕೆ ಸುಖಕ್ಕೆ ಅಂತ ಸ್ಪಂದಿಸ್ತಾನೆ. ಸುಖಕ್ಕೆ ಬಂದಿಲ್ಲ ಅಂದರೂ ಕಷ್ಟಕ್ಕೆ ಸ್ವಲ್ಪ ಸ್ಪಂದಿಸೋದು ಜಾಸ್ತಿ. ನಿಮಗೆ ಹೇಳ್ತಿರ್ತೀನಲ್ಲ ಯಾವಾಗಲೂ, ಅವನು ಮನೆಯವ್ರಿಗಿನ್ನ ಹೊರಗಡೆಯವ್ರನ್ನೇ ಜಾಸ್ತಿ ಹಚ್ಕೋತಾನೆ, ಪ್ರೀತಿ ಮಾಡ್ತಾನೆ ಅಂತ. ಹಾಗಂತ ನಮ್ಮ ಮನೆಯವರು ಹೊರಗಡೆಯವ್ರು ಅಂತ ಅಲ್ಲ, ಆದರೂ ಸಹ ಮನೆಯವರು ಅಂದರೆ ನಾನು ನನ್ನ ಮಗ ಬರ್ತೀವಿ, ಹೊರಗಡೆಯವರು ಅಂದರೆ ಇನ್ನು ಮಿಕ್ತವರೆಲ್ಲ ಬರ್ತಾರೆ. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮಂಗೂ ಅಷ್ಟೇ, ಯಾವಾಗ ಅವ್ರಿಗೆ ಕಷ್ಟ ಆದರೂ ಸರಿ ಚಿಂಟು ಅವ್ರ ಪಪ್ಪ ಹೆಲ್ಪ್ ಮಾಡ್ತಾನೆ. ಅದು ಯಾವುದೇ ರೀತಿ ಆಗಿರ್ಬೋದು, ಅವ್ನ ಸಪೋರ್ಟ್ ಆಗಿರ್ಬೋದು, ಅಥವಾ ಯಾವುದಾದ್ರು ಕೆಲ್ಸಕ್ಕೆ ಹೋಗಬೇಕಾದ್ರೆ ಕೆಲವೊಂದು ಕಡೆ ಹೇಳೋದಾಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವನು ನಾನು ಇದ್ದೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿರ್ತಾನೆ. ಸೊ ಹಾಗಾಗಿ ನಮ್ಮಮ್ಮಂಗೆ ಅಳಿಯ ಅಂದರೆ ಸ್ವಲ್ಪ ಜಾಸ್ತಿ ಲವ್ವು. ನಮ್ಮಪ್ಪಂಗೆ ಸ್ವಂತ ಅಣ್ಣ ತಮ್ಮದರೆ ಮೋಸ ಮಾಡ್ತಾಯಿದ್ರು, ಈಗಲೂ ಮಾಡ್ತಾಯಿದ್ದಾರೆ ಬಿಡಿ, ಅದು ಬೇರೆ ವಿಷಯ. ಅಂಥ ಟೈಮಲ್ಲೂ ಚಿಂಟು ಅವ್ರ ಪಪ್ಪನೇ ಮುಂದೆ ಬಂದು ಎಲ್ಲ ಸಾರ್ಟ್ ಔಟ್ ಮಾಡಿ ಕೊಟ್ಟಿದ್ದ. ಪ್ರತಿಯೊಂದರಲ್ಲೂ ನಮ್ಮಪ್ಪ ಜಾಸ್ತಿ ಮೋಸ ಹೋಗೋದು ಜಾಸ್ತಿ. ಮುದ್ದೆ ಎಲ್ಲ ಮಾಡಿ ಸಾಕ ಗೈಸ್. ಇದೇನಿದೆಯಲ್ಲ ಕಣಕ ಸಾಕಾಗಲ್ಲ ಅಂದ್ಕೊಂಡಿದ್ದೆ, ನೋಡಿದ್ರೆ ಇನ್ನೂ 2ಕ್ಕಾಗೋಷ್ಟು ಮಿಕ್ತು. ಆ್ಯಕ್ಚುಲಿ ನಾನು ಆ ಕಣಕ ಸಾಕಾಗಲ್ಲ ಅಂದ್ಬಿಟ್ಟು
ಸ್ವಲ್ಪ ಹೂರ್ಣನ ಸ್ವಾಹ ಮಾಡಿಬಿಟ್ಟೆ ಸ್ಟಾರ್ಟಿಂಗ್ ಉಂಡೆ ಮಾಡ್ಬೇಕಾದ್ರೆ, ಇನ್ನೊಂದು ಒಬ್ಬಟ್ಟು ಆಗೋದು ಸಾಕಾಗಲ್ಲ ಹೇಗೂ ಅಂದ್ಬಿಟ್ಟು ಸ್ವಾಹ ಮಾಡಿಬಿಟ್ಟೆ. ನೋಡಿದ್ರೆ ಮಿಕ್ತು, ವೇಸ್ಟ್ ಆಯಿತು ಒಂದು ಒಬ್ಬಟ್ಟು ತಿನ್ಬೋದಿತ್ತು ಒಂದು ಒಬ್ಬಟ್ಟು. ಮುಗೀತು, ಒಬ್ಬಟ್ಟು ಮಾಡಿ ಮುಗೀತು. ಸೊ ಇವಾಗ ಇದು ಚಪಾತಿ ಥರ ಮಾಡಿಬಿಟ್ಟು ಇಟ್ಟರೆ ಯಾರಿಗಾದರೂ ಆಗುತ್ತೆ. ಬೇಕಂದರೆ ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ನಮ್ಮ ಚಿಂಟು ತಿನ್ಬೋದು. ಇವತ್ತು ಆ್ಯಕ್ಚುಲಿ ನಾವು ಊರಿಗೆ ಹೊರಟಿದ್ದೀವಿ ಅಲ್ವಾ, ಸೊ ಸಂಜೆ ಹೊತ್ತು ಅನ್ನ ನಮ್ಮ ಚಿಂಟು ಅಷ್ಟು ಊಟ ಮಾಡಲ್ಲ. ಚಪಾತಿ ತಿನ್ಕೊಂಡು ಮಟನ್ ಸಾರಲ್ಲಿ ಆರಾಮಾಗಿ ಹೊರಟುಬಿಡ್ತಾನೆ. ಸೊ ಚಿಂಟುಗಾಗುತ್ತೆ. ಗೈಸ್, ಮುದ್ದೆ ರೆಡಿ ಆಗ್ತಾ ಇದೆ, ಸಾರು ಸಹ ರೆಡಿ ಆಗಿದೆ. ಯಮ್ಮಿ. ಸಿ, ಮಟನ್ ಸಾರು ನಮ್ಮ ಚಿಂಟು ಫೇವ್ರೆಟ್. ಏನು ಫೇವ್ರೆಟ್ ಇಲ್ಲ, ಎಲ್ಲ ಫೇವ್ರೆಟ್. ಗೈಸ್, ನಮ್ಮಮ್ಮ ಎಷ್ಟು ಚೆನ್ನಾಗಿ ಮುದ್ದೆ ಕಟ್ತಾವ್ರೆ. ತರ್ಲ ಪುಟ್ಟ ಊಟ ಹೋದರೆ ಇದಾನೆ, ಕೊಡೋಗು ತಗುತ್ತದೆ. ಎಲ್ಲ ನಿನ್ ಒತ್ತು ಯಾವತ್ತೂ ಹಂಗ್ ಮಾಡ್ಬಾರ್ದು. ನಮ್ಮನೆ ಈಗ ನಮ್ಮ ಚಿಂಟುನೇ ದೊಡ್ಡ ಮನುಷ್ಯ ಆಡ್ದಂಗೆ ಆಡ್ತಾನೆ ಗೈಸ್. ನಮ್ಮಪ್ಪ ಅಮ್ಮಂಗೆ ನಮ್ಮ ಚಿಂಟು ತಿಂದರೆ ಸಮಾಧಾನ, ಅದಕ್ಕೇ ಫಸ್ಟು ಚೆಂದಾಗಿರೋದನ್ನ ಅವನಿಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ನಾವುಗಳು ಶೇರ್ ಮಾಡ್ಕೊಂಡು ತಿಂತೀವಿ. ಫಸ್ಟ್ ನನ್ನ ಮಗನಿಗೆ ಪ್ರಿಫರ್ ಮಾಡೋದು, ಬಿಕಾಸ್ ನಮ್ಮಮ್ಮಂಗಂತೂ ಅವನಿಗೆ ತಿನ್ನಿಸೋದೇ ನೋಡ್ತಾ ಇರ್ತಾರೆ. ಯಾರಾದರೂ ಅಷ್ಟೇ ನಮ್ಮ ತಟ್ಟೆಯಲ್ಲಿ ಎಂಥ ಚೆಂದ ಸಿಕ್ಕಿದ್ರು ಫಸ್ಟ್ ನಾವು ಚಿಂಟುಗೆ ಹಾಕ್ಕೊಡ್ತೀವಿ. ಸೊ ಚಿಂಟು ತಿಂದರೆ ನಾವು ತಿಂದಂಗೆ ಅಂತ. ಇವಾಗ ಏನು ಊಟ ಮಾಡ್ತೀನಲ್ಲ ನನ್ನ ಕೈಲಿ ಅಷ್ಟೇ ಊಟ ಮಾಡೋಕ್ಕಾಗೋದು, ಮತ್ತು ಸಂಜೆ ಎಲ್ಲ ನಾನು ಊಟ ಮಾಡೋಕ್ಕೆ ಹೋಗಲ್ಲ. ಗೈಸ್, ಬಟ್ಟೆ ಎಲ್ಲ ಡಂಪ್ ಆಗಿದೆ, ಕ್ಲೀನಾಗಿ ಜೋಡಿಸ್ಕೊಳ್ಳೋಣ. ಗೈಸ್, ಟೈಮ್ ಬಂದು 5:15 ಆಯಿತು. ನಮ್ಮ ಚಿಂಟು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ಒಂದು ರೌಂಡ್ ಹಾಕೋ ಬಂದ್ರಂತೆ, ನಮ್ಮಮ್ಮಂಗೆ ಅವ್ನು ಸಿಗ್ಲಿಲ್ವಂತೆ. ಸೊ ಈಗ ನಾನು ಬಂದಿದ್ದೀನಿ, ಯಾರೋ ಇಲ್ಲಿ ಫೀಲ್ಡಲ್ಲಿ ಇದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ನೋಡೋಣ ಅಂತ ಬಂದೆ. ಇಲ್ಲೇ ಇದ್ದಾನೆ ನಮ್ಮಮ್ಮ, ಅದು ಹೆಂಗ್ ನೋಡ್ಕೊಂಡು ಬಂತು. ನಮ್ಮಮ್ಮನ ಕಣ್ ಸರಿಗಿಲ್ವೋ, ಪ್ಲೀಸ್ ಹತ್ರ ಹೋಗಾದ್ರೂ ನೋಡ್ಬೇಕಲ್ಲ ಇದಾನೋ ಇಲ್ಲೋ ಅಂತ. ಇಲ್ಲೇ ಇದೆ ಪಾಪ ಮಗು. ಹಾ, ಏ ಚಿಂಟು ಬಾ, ಟೈಮ್ ಆಯ್ತು 5:15, ಬಾ. ನಮ್ಮಮ್ಮ, ಏ ಬಸ್ಸಿಗೆ ಟೈಮ್ ಆಗದ್ ಬಾರೋ, ಸ್ನಾನ ಮಾಡಲ್ಲ. ಬರ್ಬೇಕಾ? ಆ ಈಗ ಎಷ್ಟು ಟೈಮು? 5:45 ಬಾ. ನಮ್ಮಪ್ಪ ಅಮ್ಮ ಇವತ್ತೊಂದಿನ ಇದ್ಬಿಡಿ ನಾಳೆ ಹೋಗಿವ್ರಂತೆ ಅಂತ ಹೇಳ್ತಾ ಇದ್ರು. ಒಬ್ಬರು ತಪ್ಪೊಬ್ಬರು ಬಂದು ಸೇಮ್ ಅದನ್ನೇ ರಿಪೀಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಗಣೇಶ ಗೌರಿನೂ ಹತ್ರದಲ್ಲೇ ಇದೆ, ಆವಾಗಲೂ ಬರಲೇಬೇಕು. ಸೊ ಹಾಗಾಗಿ ಇವಾಗ ಅಷ್ಟೊಂದು ರಜಾ ತೊಗೊಂಡ್ರೆ ಆವಾಗ ಬರೋಕ್ಕಾಗಲ್ಲ ಅಂತ ಹೇಳಿ ಈಗ ಹೊರಡ್ತಾ ಇದ್ದೀವಿ. ಗೈಸ್, ನಮ್ಮಮ್ಮ ನಮ್ಮ ಚಿಂಟು ಸಾಕ್ಸ್ನ ಬೀಳಿಸ್ಕೊಂಡು ಬಂದಿದ್ದಾನೆ ಅನಿಸುತ್ತೆ, ಅಲ್ಲಿಲ್ಲ. ಬನ್ನಿ ನೋಡೋಣ. ತುಂಬ ಕೆಲಸ ಮಾಡಿದ್ದಾಳೆ ನನ್ನ ಮಗಳು, ಮತ್ತೆ ಮೇಲೆ ಬಂದು ಬಟ್ಟೆ ತೊಗೊಬರ್ಬೇಕಾ ಅಂದ್ಬಿಟ್ಟು ನಮ್ಮಮ್ಮನೇ ಮುಂಚೆ ತೊಗೊಬಂದು ಇಟ್ಟಿದ್ದಾರೆ. ಆದರೂ ನೋಡಿ ನಾನು ಬರೋದು ತಪ್ಪಲಿಲ್ಲ. ಅದ್ರ ಬದಲು ಪಾಪ ಅವ್ರು ಬಂದಿಲ್ಲ ಅಂದಿದ್ರೇ ಸರಿ ಹೋಗೋದು. ನನ್ನ ಮಗಂದು ಸಾಕ್ಸ್ ಬಿಡಿಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾನೀಗ ಮತ್ತೆ ಇಲ್ಲಿ ಬಂದು ನೋಡಲೇಬೇಕಾಯ್ತು. ನೋಡಿ ಗೈಸ್, ಇಲ್ಲೇ ಬಿದ್ದವೆ. ಈ ಪಾರ್ಟಿ ಚಂದಕ್ಕೆ ನಮ್ಮಮ್ಮ ಸಾಕ್ಸ್ ತೊಗೊಬಂದಿದ್ದಾರೆ, ಬಟ್ಟೆ ತೊಗೊಬಂದಿದ್ದಾರೆ. ಅಮ್ಮ
ತಗೊಬಂದೆ ತಗೊಬಂದೆ ಅಂತಾರೆ. ಹೇಗೆ ಫೋನ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ. ನೋಡಿ ನಾನು ಚಿಂಚೆ ತಿಂದಾದ್ಮೇಲೆ ಆಗ್ತೀನಿ. ನೀರು ತಂದಿದ್ಯಾ ಜ್ಯೂಸ್ ಕೈದು ನಂಗೆ ಸ್ವಲ್ಪ ಬಿಡು. ಗೈಸ್ ಫ್ರೂಟ್ಸ್ ತಿನ್ನೋಣ ಬನ್ನಿ. ಬೇಡ. ಸೌತ್ ಆಫ್ರಿಕಾ ಕಿತ್ಲೆ ಹಣ್ಣು ಗೈಸ್ ಸ್ವೀಟ್ ಆಗಿ ಚೆನ್ನಾಗಿದೆ. ನಮ್ಮಮ್ಮ ಚಿಂಟು ಪಪ್ಪಾಗೂ ತರಿಸ್ಕೊಟ್ಟಿದ್ದಾರೆ ಸೌತ್ ಆಫ್ರಿಕಾ ಕಿತ್ಲೆ ಹಣ್ಣನ್ನ. ಅದು ಕಂಡ್ರೆ ಚಿಂಟು ಮಾಮಿಗೆ ತುಂಬಾ ಇಷ್ಟ. ಟೈಮ್ ಆಯ್ತು 6 ಗಂಟೆ. ಇದೆಲ್ಲ ತೆಗಿಬೇಕು ನೀವು. ಪೈನಾಪಲ್ ತೆಗಿಯಕ್ ಟ್ರೈ ಮಾಡಿದೆ, ಆಗುತ್ತೆ, ಯಾಕಾಗಲ್ಲ. ಅವತ್ತೊಂದ್ಮೇಲೆ ಅದು ಭಾಳ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಈ ಸರಿ ಅಷ್ಟು ಚೆನ್ನಾಗಿರೋ ಬಂದಿರಲಿಲ್ಲ. ಹುಳಿ ಇದೆ ಸ್ವಲ್ಪ. ಚೆನ್ನಾಗಿತ್ತು. ಗೈಸ್ ಹೊರಟು. ಈಗ ಟೈಮ್ ಬಂದು 6:30. ಬನ್ನಿ ಹೋಗೋಣ. ಬದಿಂಗಡಮ್ಮ ಗರ್ಭಜ್. ಹಾ ನಾವು ಮಾಡ್ತೀವಿ, ನಾವು ಹೋಗಿರ್ತೀವಿ. ನಾವು ಆಮೇಲೆ 8 ಗಂಟೆಗೆ ಮಾಡ್ತೀವಿ. ಸಾಕ್ಸ್ ಇಲ್ಲೇ ಹಾಕೋತಿಯಾ? ಸಾಕ್ಸ್ ಅಲ್ಲ. ಕಾರ್ ಇಲ್ಲೇ ಐತಲ್ಲ, ನಿಂತ್ಕೊಂಡೈತೆ. ಮತ್ತ ತೆಗಿಯಕ್ಕಾಗಲ್ಲ ಅಂದ್ರಿ. ಬಾರ ಬಾರ. ನಮ್ಮಮ್ಮ ಬರಬೇಕು ಅಂತ ರೆಡಿ ಆಗಿದ್ದಾರೆ, ಆದರೆ ನಮ್ಮಪ್ಪ ಕಾರ್ ತೆಗಿಯೋಕ್ಕೆ ರೆಡಿ ಇಲ್ಲ. ಅಯ್ಯೋ ಅಲ್ಲಿ ಗಾಡಿ ಅಡ್ಡ ನಿಂತಿದ್ದಾವೆ, ಯಾರು ತೆಗಿತಾರೆ ಅಂತ ಕೂತಿರ್ತಾರೆ. ಹಾಗಾಗಿ ಪಾಪ ನಮ್ಮಮ್ಮ ಬರೋದು ಮಿಸ್ ಆಯಿತು. ಆದರೆ ನಮ್ಮಮ್ಮಂಗೆ ಜೀವ ಎಲ್ಲ ಇಲ್ಲೇ ಇರುತ್ತೆ. ನೀನ್ ಪೇಸ್ಟ್ ತಗೊಂಡ್ಯಾ? ಪೇಸ್ಟ್ ಇಟ್ಕೊಂಡಿಲ್ಲ, ನಾನು ಇಟ್ಕೊಂಡಿಲ್ಲ. ಮತ್ತೊಂದ್ಸಲ ಇದು ಮಾಡ್ಬೇಡ ನೋಡು. ಈ ಚಿಂಟು ಇಟ್ಕೊತಾನ್ಬಿಡಿ. ಇಟ್ಕೊಡ ಮುಂದೆ. ಅಂತೂ ಇಂತೂ ಯಾರು ಎಷ್ಟೇ ಹೇಳಿದ್ರು ಚನ್ನರಾಯಪಟ್ಟಣದಿಂದ ಹೊರಟೇ ಬಿಟ್ವು. ಯಾಕೆ ಅಂದರೆ ಗೈಸ್ ಇನ್ನೊಂದು 20 ಡೇಸು ಮತ್ತೆ ಗೌರಿ ಗಣೇಶ ಹಬ್ಬ ಇದೆ, ಅದಕ್ಕೂ ಬರಲೇಬೇಕು, ರಜಾ ಹಾಕ್ಕೊಳ್ಳೇಬೇಕು. ಬಿಕಾಸ್ ತಿಂಡಿಗಳೆಲ್ಲ ಮಾಡೋದಿರುತ್ತೆ. ಆ್ಯಂಡ್ ಇವಾಗ ಆಲ್ರೆಡಿ ರಜಾ ಹಾಕಿದ್ದೀವಿ, ಇನ್ನೂ ರಜಾ ಹಾಕಿದ್ರೆ ಚೆನ್ನಾಗಿರಲ್ಲ. ನಾನು 2 ಡೇಸ್ ರಜಾ ಹಾಕಿರೋದೇ ಹೆಚ್ಚು. ಆಮೇಲೆ ನೆಕ್ಸ್ಟ್ ಹೇಳಬೇಕು ಅಂದರೆ ಈ ಕಮ್ಮಿಂಗ್ ವೀಕಲ್ಲೇ ಚಿಂಟುಗೆ ಥರ್ಸ್ಡೇಯಿಂದ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಟೆಸ್ಟು. ಹಾಗಾಗಿ ಬರಲೇಬೇಕು. ಸೊ ಹೊರಟಿದ್ದೀವಿ ಗೈಸ್. ಮತ್ತಿನ್ನೇನು ಮಾಡೋಕ್ಕಾಗತ್ತೆ ಹೇಳಿ, ಎಲ್ಲೋದ್ರೂ ಕೊನೆಗೆ ಇಲ್ಲೇ ಬಂದು ಸೇರಬೇಕು ಅಲ್ವಾ. ಹೀಗೆ ವೆಯ್ಟ್ ಮಾಡ್ತಾ ಮಾಡ್ತಾ ಬಸ್ ಬಂದೇ ಬಿಡ್ತು ನೋಡಿ. ನಮ್ಮ ಚಿಂಟುಗೆ ಅದೇ ಇಷ್ಟ ಆಗಲ್ಲ. ಇತ್ತೀಚೆಗೆ ಈ ಗೋವಾ ಡಿಪೋ ಅಂದರೆ ಕದಂಬ ಬಸ್ಸಲ್ಲಿ ತುಂಬ ರಿಸರ್ವೇಷನ್ಸ್ ಇರುತ್ತೆ. ಮೈಸೂರಿಂದ ಏನು ಅಷ್ಟು ಇರಲ್ಲ, ಖಾಲಿನೇ ಇರುತ್ತೆ. ಬಟ್ ಶಿವಮೊಗ್ಗ ಟು ಗೋವಾ ರಿಸರ್ವೇಷನ್ಸ್ ಇರುತ್ತೆ. ಇದು ಹೇಗೆ ಗೊತ್ತಾ ರಿಸರ್ವೇಷನ್ನು? ಇಲ್ಲ ಮೈಸೂರು ಟು ಶಿವಮೊಗ್ಗ ರಿಸರ್ವೇಷನ್ ಮಾಡಬೇಕು, ಇಲ್ಲ ಶಿವಮೊಗ್ಗ ಟು ಗೋವಾ ರಿಸರ್ವೇಷನ್ ಮಾಡಬೇಕು, ಇಲ್ಲ ಡೈರೆಕ್ಟ್ ಮೈಸೂರು ಟು ಗೋವಾ ರಿಸರ್ವೇಷನ್ ಮಾಡಬೇಕು. ಇಷ್ಟೇ ಇವರು ಪಾಯಿಂಟ್ ಕೊಟ್ಟಿರೋದು. ಇನ್ನು ಮಧ್ಯ ಎಲ್ಲೇ ರಿಸರ್ವೇಷನ್ ಪಾಯಿಂಟ್ಸ್ನ ಕೊಟ್ಟಿಲ್ಲ.
ಹಾಗಾಗಿ ಅದು ಶಿವಮೊಗ್ಗದಲ್ಲಿ ಹತ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಸೊ ಆ ರಿಸರ್ವೇಷನ್ ಸೀಟ್ಸ್ನ ಬಿಟ್ಬಿಟ್ಟು ನಾವು ಬೇರೆ ಆಕ್ಯುಪೈ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೆ ರಿಸರ್ವೇಷನ್ ಹೇ ಆರ್ ನಾಟ್ ಅಂತ. ನನಗೆ ಹಿಂದಿ ಬರಲ್ಲ ಅಲ್ಲ, ಸೊ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಕೇಳ್ಕೊತೀನಿ, ಅವ್ರಿಗೂ ಅರ್ಥ ಆಗುತ್ತೆ, ಆನ್ಸರ್ ಮಾಡ್ತಾರೆ. ಅಕಸ್ಮಾತ್ ನಾವು ರಿಸರ್ವೇಷನ್ ಸೀಟಲ್ಲಿ ಕೂತ್ಕೊಂಡ್ಬಿಟ್ರೆ ಇನ್ನು ಖಾಲಿ ಸೀಟು ಬೇರೆಯವ್ರು ಆಕ್ಯುಪೈ ಮಾಡಿರ್ತಾರೆ, ಆವಾಗ ನಮಗೆ ಸೀಟು ಸಿಗಲ್ಲ. ಹಾಗಾಗಿ ಸ್ವಲ್ಪ ತಲೆ ಓಡಿಸ್ಬೇಕು. ಖಾಲಿ ಇರೋ ಸೀಟಲ್ಲಿ ಬಿಟ್ಬಿಟ್ಟು ನಮಗೆ ಯಾವ ಸೀಟ್ ಅವೈಲಬಲ್ ಇದೆ ಶಿವಮೊಗ್ಗದಿಂದ ಆ ಸೀಟಲ್ಲಿ ಕೂತ್ಕೊಂಡ್ರೆ ನಾವು ಸೇಫರಾಗಿ ಇರ್ತೀವಿ. ನಾವು ಬಸ್ ಹತ್ಕೊಂಡಾಗ 7:45, ಮೇ ಬಿ ಇವಾಗ ಹತ್ತತ್ರ 9:30 10 ಗಂಟೆ. ಸೊ ಡಿನ್ನರ್ ಬ್ರೇಕ್ ಬಿಡ್ತಾರೆ ಅಲ್ಲಿ ಒಂದು ಕಡೆ ಅರಸೀಕೆರೆ ಆದಮೇಲೆ. ಸೊ ನಾವು ಊಟ ಗೀಟ ಎಲ್ಲ ಮಾಡೋದಿಲ್ಲ, ಐಸ್ ಕ್ರೀಮ್ ತಿಂತೀವಿ ಅಮ್ಮ ಮಗ. ಸೊ ನನ್ನ ಮಗ ನೋಡ್ತಾ ಇದ್ದಾನೆ ಯಾವ್ದು ತೊಗೊಳೋದು ಅಂತ. ಅವ್ನು ಯಾವುದೋ ಒಂದು ಡ್ಯೂಯೆಟ್ ತೊಗೊಂಡ, ರಸ್ಬೆರಿ ಡ್ಯೂಯೆಟ್. ಸೊ ನನಗೆ ಗ್ರೀನ್ ಆ್ಯಪಲ್ ಕಣ್ಣಿಗೆ ಬಿತ್ತು, ಸೊ ಗ್ರೀನ್ ಆ್ಯಪಲ್ ತೊಗೊಂಡೆ. ಆ್ಯಕ್ಚುಲಿ ಕಾರ್ನೆಟೋ ತೊಗೊಳ್ಳೋಣ ಅಂದ್ಕೊಂಡೆ, ಕಾರ್ನೆಟೋ ತಿಂದು ಬೇಜಾರಾಗ್ಬಿಟ್ಟಿದೆ. ಅದಕ್ಕೇ ನೋಡೋಣ ಸ್ವಲ್ಪ ಚೆನ್ನಾಗಿರೋದು ತಿಂದಿಲ್ಲದೆ ಇರೋದು ತಿನ್ನೋಣ ಅಂದ್ಕೊಂಡು ಗ್ರೀನ್ ಆ್ಯಪಲ್ ತೊಗೊಂಡೆ. ಒಳ್ಳೆ ಪುಟಾಣಿಗಿತ್ತು, ಒಳ್ಳೆ ಸಖತ್ತಾಗಿ ಕಾಣ್ತಾ ಇತ್ತು, ಕ್ಯೂಟಾಗಿತ್ತು. ನಾನು ಎಲ್ಲವುದು ನೋಡಿದೆ, ಆದರೆ ಯಾವುದೂ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಫೈನಲಿ ಗ್ರೀನ್ ಆ್ಯಪಲ್ ತೊಗೊಂಡೆ. ಹಾಗೆ ಹುಡುಕ್ತಾ ಇರಬೇಕಾದ್ರೆ ನನಗೆ ಅದು ನಮ್ಮ ಚಿಂಟುದು ಫೇವ್ರೆಟ್ ಒಂದು ಐಸ್ ಕ್ರೀಮ್ ಇದೆ, ಸ್ಯಾಂಡ್ವಿಚ್ಚು. ಸೊ ಅದು ಸಿಕ್ತು. ಸೊ ಅದನ್ನು ತೋರಿಸ್ದೆ ಅವನಿಗೆ. ಮಾತು ತೊಗೋತೀನಿ, ಇದು ತೊಗೊಂಡ್ಬಿಟ್ಟಿದ್ದೀನಿ ಅಲ್ಲ, ನೆಕ್ಸ್ಟ್ ತೊಗೋತೀನಿ ಅಂತ ಹೇಳ್ದ. ತಿಂದಿದ್ದೀವಿ ಅನ್ಸುತ್ತೆ ಇದನ್ನು. ಗೊತ್ತು ತಿಂದಿದ್ಯಾ? ನನಗೆ ಯಾವುದು ಇಷ್ಟ ಆಗಲಿಲ್ಲ. ನನ್ನ ಮಗನಿಗೆ ಪಾಪ ನಾವೆಲ್ಲೂ ಕರ್ಕೊಂಡು ಹೋಗಿಲ್ಲ. ಅಂಕೋಲ, ಚನ್ನರಾಯಪಟ್ಟಣ, ಬೆಂಗಳೂರು ಇಷ್ಟೇ ಗೈಸ್. ತಪ್ಪಿದ್ರೆ ಮೈಸೂರು. ಪಾಪ ಈ 4 ಜಾಗ ನೋಡಿಕೊಂಡೆ ಖುಷಿಯಾಗಿದೆ. ಅವನಿಗೆ ಸುತ್ತಾಡೋಕ್ಕೆ ಇಷ್ಟ, ಬೇರೆ ಬೇರೆ ಜಾಗಕ್ಕೆ ಹೋಗೋಕ್ಕೆ, ಮತ್ತು ಬೇರೆ ಬೇರೆ ವೆರೈಟೀಸ್ ಫುಡ್ ತಿನ್ನೋಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆಲ್ಲ ಇಷ್ಟಪಡ್ತಾನೆ. ಸೊ ಯಾವಾಗಲೂ ಟೈಮೇ ಬರ್ತಾ ಇಲ್ಲ ಕರ್ಕೊಂಡು ಹೋಗೋಕ್ಕೆ. ಅವರಪ್ಪ ಅಂತೂ ಯಾವಾಗಲೂ ಬ್ಯುಸಿ ಆ್ಯಂಡ್ ಮೋರ್ ಓವರ್ ಯಾವಾಗಲೂ ಗುಮ್ ಅಂತ ಇರ್ತಾನೆ. ಸೊ ನಾನು ನನ್ನ ಮಗನೇ ಎಲ್ಲಾದರೂ ಒಂದು ಪ್ಲ್ಯಾನ್ ಮಾಡಬೇಕು. ಹಾರ್ಡ್ ಇಲ್ಲ, ಎಲ್ಲೋ ಒಂದು ಕಡೆ ಹಾರ್ಡ್ ಇತ್ತು. ಬೇಕಾಯ್ತು ಕ್ಯಾಂಡಿ ತುಂಬ ಸಾಫ್ಟಾಗಿತ್ತಾ, ಬೇಗ ಖಾಲಿ ಆಗೋಯ್ತು. ಸೊ ನಾ ಎಂತ ಮಾಡಿದೆ, ಇನ್ನೊಂದು ಕ್ಯಾಂಡಿ ತೊಗೊಳ್ಳೋಣ ಅಂದ್ಕೊಂಡೆ. ಆ ಕಲರ್ ಸಹ ಅಷ್ಟೇ ಚೆನ್ನಾಗಿದೆ, ಗ್ರೀನ್ ಕಲರ್, ಒಳ್ಳೆ ಪಾಪಪ್ ಆಗೋ ಥರ ಇದೆ ಕಲರಲ್ಲ. ನನಗಂತೂ ಸಖತ್ ಇಷ್ಟ ಆಯಿತು. ಇವನ್ ಸಾಫ್ಟ್ ಇರೋದ್ರಿಂದ ಇನ್ನೊಂದು ಬೇಕು ಅನ್ನಿಸ್ತಾ ಇತ್ತು. ಟೇಸ್ಟ್ ಸಹ ಚೆನ್ನಾಗಿತ್ತು, ಹಾಗಾಗಿ ಇನ್ನೊಂದು ತೊಗೊಳ್ಳೋಣ ಅಂತ ಹೋದ್ವು. ನಮ್ಮ ಚಿಂಟು ಇನ್ನೊಂದು ತೊಗೊಂಡ, ನಾನು ಇನ್ನೊಂದು ಆ್ಯಪಲ್ ತೊಗೊಂಡೆ. ಚಿಂಟು ಫೇವ್ರೆಟ್ ಸ್ಯಾಂಡ್ವಿಚ್, ಓರಿಯೋ ಸ್ಯಾಂಡ್ವಿಚ್. ಕುಕೀಸ್ ಅಂತ ಇದು ಚೆನ್ನಾಗಿದೆ ಗೈಸ್, ಬರೀ 5 ರೂಪಾಯಿ, ಬಟ್ ಟೇಸ್ಟ್ ನಮ್ಮದು. ಗೈಸ್ ಏನಾಯಿತು ಗೊತ್ತಾ, ಆಕ್ಸಿಡೆಂಟ್, ಅನಾಹುತ ಆಗೋಯ್ತು ಗೈಸ್. ನಾವು ಬರ್ತಾ ಇದ್ದಿದ್ದು ಬಸ್ಸಿಂದು ಟಯರು ಬ್ಲಾಸ್ಟ್ ಆಗೋಯ್ತು. ಓ ಮೈ ಗಾಡ್, ಎಷ್ಟು ಜೋರಾಗಿ ಸೌಂಡ್ ಬಂತು ಗೊತ್ತಾ. ಆಲ್ಮೋಸ್ಟ್ ಇನ್ನೇನು ಹತ್ತತ್ರ ಅಂಕೋಲ ಇದ್ವು, ಆಗ ಬ್ಲಾಸ್ಟ್ ಆಗೋಯ್ತು. ಆ್ಯಕ್ಚುಲಿ ಅವ್ರಿಗೆ ಅದು ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಿತ್ತು, ಹಾಗಾಗಿ ಆಲ್ಮೋಸ್ಟ್ ಅವರು ಹೊನ್ನಾವರದಿಂದ ಸ್ಲೋ ಆಗಿ ಬರ್ತಾಯಿದ್ರು. ಸೊ ಫೈನಲಿ ಇಲ್ಲಿ ಕೈ ಕೊಡ್ತು, ಬ್ಲಾಸ್ಟ್ ಆಗೋಯ್ತು. ಫುಲ್ಲು ಹೊಗೆ. ನನಗೆ ಭಯನೇ ಆಗೋಯ್ತು ಅದು ಬ್ಲಾಸ್ಟ್ ಆದಾಗ. ನಾನು ಚಿಂಟು ಬಾ ಈ ಕಡೆ, ಅದು ಕಿಟಕಿ ಸೈಡ್ ಇದೆಯಾ ಅಂದ್ಬಿಟ್ಟು ಕರ್ಕೊತಾ ಇದ್ದೀನಿ ಆಲ್ ಆಫ್ ಎ ಸಡನ್. ಸೊ ಆಮೇಲೆ ಬ್ಯಾಕ್ ಸೈಡಿಂದಲ್ಲ, ಸೊ 2 ಚಕ್ರ ಇರುತ್ತೆ, ಅದು ಏನೂ ಆಗಲ್ಲ ಅಂತ ಹೇಳಿ ರಿಪೇರಿ ಮಾಡ್ತಾ ಇದ್ದಾರೆ. ಐ ಮೀನ್ ಬೇರೆ ಸ್ಟೆಪ್ನಿ ಹಾಕ್ಕೊತಾ ಇದ್ದಾರೆ. ಬಟ್ ನಾನು ಮ್ಯಾಪಲ್ಲಿ ತೆಗೆದು ನೋಡಿದೆ ನಾವೆಲ್ಲಿದ್ದೀವಿ ಅಂತ. ಆಲ್ಮೋಸ್ಟ್ ನಾವು ಅಂಕೋಲ ಹತ್ತತ್ರ ಇದ್ದೀವಿ, ಜಸ್ಟ್ 3 ಕಿಲೋಮೀಟರ್ಸ್ ಅವೇ ಫ್ರಮ್ ಅಂಕೋಲ. ಹಾಗಾಗಿ ನಾನು ಎಂತ ಮಾಡಿದೆ, ಆಟೋಗೆ ಕಾಲ್ ಮಾಡಿಬಿಟ್ಟು ಮನೆಗೆ ಬಂದೆ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಬಾಯ್, ನಾಳೆ ಸಿಗ್ತೀನಿ, ಟೇಕ್ ಕೇರ್.